ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ, ರಾತ್ರಿ ವೇಳೆ ಎಲ್ರು ಮಲ್ಗಿರೋ ಟೈಮ್ ಅಲ್ಲಿ ಗೆಜ್ಜೆ ಸೌಂಡ್ ನ ಮಾಡಿ ಬಿಗ್ ಬಾಸ್ ಅವರು ಎಲ್ಲಾ ಮನೆಯ ಜನರನ್ನ ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಏನಾಗ್ತಿದೆ ಅನ್ನೋದು ಮನೆಯ ಜನರಿಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ರು ತಬ್ಬಿಬ್ಬಾಗಿದ್ದಾರೆ, ಹಾಗೇನೆ ಭಯಾನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಹಾರರ್ ಎಫೆಕ್ಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಸೌಂಡ್ ಆಗಿರ್ಬೋದು, ಗೆಜ್ಜೆ ಸೌಂಡ್ ಅನ್ನ ಹಾಕಿ ಅದ್ರ ಜೊತೆಗೆ ಎಲ್ಲಾ ಲೈಟ್ ನ ಬ್ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಮನೆಯ ಜನರು ಸಿಕ್ಕಾಪಟ್ಟನೆ ಹೆದರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಹೆದರ್ಕೊಂಡು ಒಂದ್ ಕಡೆ ಗ್ಯಾದರ್ ಆಗಿದ್ದಾರೆ. ಸೊ ಇಲ್ಲಿಂದ ಏನನ್ನ ತೋರ್ಸೋಕ್ ಹೊಂಟಿದ್ದಾರೆ ಅಂತ ಬಿಗ್ ಬಾಸ್ ಅವರು ಕಾಯ್ದು ನೋಡ್ಬೇಕಾಗಿದೆ. ಆದ್ರೆ ಇನ್ನೊಂದ್ ಕಡೆ ಕೇಳಿ ಬರ್ತಿರೋದೇನಪ್ಪಾ ಅಂದ್ರೆ, ಈ ವಾರನೇ ಫಿನಾಲೆ ಇರೋದ್ರಿಂದ, ಫಸ್ಟ್ ಫಿನಾಲೆ ಇರೋದ್ರಿಂದ ತುಂಬಾ ಜನರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಅದ್ರಲ್ಲಿ ಕೆಲವೊಂದಿಷ್ಟು ಜನರನ್ನ ಇವತ್ತೇನೆ ಎಲಿಮಿನೇಷನ್ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಯಾವಾಗ್ಲೂ ಎಂಡ್ ಅಲ್ಲಿ ಇರ್ತಾ ಇತ್ತು. ಆದ್ರೆ ಫಿನಾಲೆ ಇದೇ ವಾರದಲ್ಲಿ ಇರೋದ್ರಿಂದ ಈ ವಾರನೇ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬರ್ತಿರೋಂತ ಸ್ಪರ್ಧಿಗಳ ಹೆಸರು ಕೇಳಿ ಬರ್ತಾ ಇರೋದಂದ್ರೆ, ಒಬ್ರು ಡಾಗ್ ಸತೀಶ್ ಅವರು, ಹಾಗೇನೆ ಮಂಜು ಭಾಷಿಣಿ ಅವರು ಆಚೆ ಬರ್ತಿದ್ದಾರೆ ಅನ್ನೋಂತ ಸುದ್ದಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವರೇ ಬರ್ತಾರೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಡಾಗ್ ಸತೀಶ್ ಅವರು ವಿಚಾರಕ್ಕೆ ಬರೋದಾದ್ರೆ, ಅವರು ಅಷ್ಟೊಂದೇನು ಎಂಟರ್ಟೈನಿಂಗ್ ಆಗಿಲ್ಲ, ಹಾಗೇನೆ ಟಾಸ್ಕ್ ಗಳ ಬಗ್ಗೆನೂ ಅಷ್ಟೊಂದು ತಲೆನ ಕೆಡಿಸ್ಕೊಂಡಿಲ್ಲ, ಮತ್ತೆ ತುಂಬಾನೇ ಸ್ವಾರ್ಥಿಯಾಗಿದ್ದಾರೆ ಅಂತ ಹೇಳ್ಬೋದು. ಪಾಪ ಚಂದ್ರಪ್ರಭಾ ಅವ್ರನ್ನ ಅಳಿಸೇ ಬಿಟ್ರು ಅಂತ ಹೇಳ್ಬೋದು. ಅದು ಒನ್ ಟೈಮ್ ಅಲ್ಲ, 2 ಟೈಮ್ಸ್. ಅದೇ ವಿಚಾರಕ್ಕೆ ಚಂದ್ರಪ್ರಭಾ ಅವರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ನಾಟಕ ಮಾಡ್ತಾ ಇಲ್ಲ, ಡ್ರಾಮಾ ಮಾಡ್ತಾ ಇಲ್ಲ, ನಾವು ಜಗಳಾಡಿದ್ದು ಸುಳ್ಳು ಅಂತ ಹೇಳ್ಬೇಡಿ, ಯಾಕೆ ಈ ರೀತಿ ಕೆಟ್ಟದಾಗಿ ಹಬ್ಬಿಸ್ತಿದ್ದೀರಾ ಅಂತ ಕೇಳಿದ್ರೆ, ಅವರು ಡಾಗ್ ಸತೀಶ್ ಅವರು ಹೇಳ್ತಿರೋದೇನಪ್ಪಾ ಅಂದ್ರೆ, ಇಲ್ಲ ನನ್ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ, ಅದಕ್ಕೆ ನಾನು ಹಿಂಗ್ ಹೇಳ್ತೀನಿ ಅಂತ ಕೂಡ ಕ್ಲಿಯರ್ ಆಗೇನೆ ಹೇಳಿದ್ದಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಮೇಲೆ ಕೆಟ್ಟ ಇಮೇಜ್ ಬರುತ್ತೆ ಅನ್ನೋದಕ್ಕೋಸ್ಕರ ಆಗಿದ್ದೆಲ್ಲ ಡ್ರಾಮಾ ಅಂತ ಹೇಳೋದು ಎಷ್ಟು ಸರಿ? ಇದಕ್ಕೆ ಚಂದ್ರಪ್ರಭಾ ಅವರು ಕೂಡ ತುಂಬಾನೇ ಫ್ರಸ್ಟ್ರೇಟ್ ಆಗಿ ಕಣ್ಣೀರೆಲ್ಲ ಹಾಕಿದ್ರು ಕೂಡ. ಸೊ ನನಗೇನ್ ಅನಿಸ್ತಪ್ಪ, ಒಂದು ಕಲ್ಲಿನ ಮುಂದೆ ನಿಂತ್ಕೊಂಡ್ ಮಾತಾಡ್ತಿದ್ದಾರೆ ನಾವು ಚಂದ್ರಪ್ರಭಾ ಅವರು ಅನ್ನೋ ತರ ಫೀಲ್ ಆಯ್ತು. ಸೊ ಹಾಗಾಗಿ ಅವರು ಇದ್ರೆ ಅಷ್ಟೊಂದೇನು ಎಂಟರ್ಟೈನ್ಮೆಂಟ್ ಕೊಡಲ್ಲ, ಹಾಗೇನೆ ಟಾಸ್ಕ್ ಗಳಲ್ಲೂ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಸಲುವಾಗಿ ಅವರು ಆಚೆ ಹೋದ್ರೆ ಪರವಾಗಿಲ್ಲ ಅನ್ಸುತ್ತೆ. ಇನ್ನು ಮಂಜು ಭಾಷಿಣಿ ಅವ್ರು ತಗೊಳ್ತಾದ್ರೆ ಇನ್ನೂ ಸ್ವಲ್ಪ ದಿನ ಇರ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಅವರು ಇವಾಗ ಚೆನ್ನಾಗಿನೇ ಆಟ ಆಡ್ತಿದ್ರು, ಹಾಗೇನೆ ಮನೆಯ ಜನರ ಜೊತೆಗೆ ಚೆನ್ನಾಗಿನೇ ಹೊಂದ್ಕೊಂಡಿದ್ದಾರೆ. ಆದ್ರೆ ಟಾಸ್ಕ್ ಗಳ ವಿಚಾರಕ್ಕೆ ಬಂದಾಗ ಅವರು ಸ್ವಲ್ಪ ದಪ್ಪ ಇರೋದ್ರಿಂದ ಅವ್ರಿಗೆ ಟಾಸ್ಕ್ ಗಳು ಅಷ್ಟೊಂದು ಚೆನ್ನಾಗಿ ಆಡಕ್ ಬರ್ಲಿಲ್ಲ ಅಂದ್ರುವೆ ಮಾತಾಡೋದೆಲ್ಲ ಕರೆಕ್ಟ್ ಆಗಿರುತ್ತೆ, ನಿಯತ್ತಾಗಿ ಮಾತಾಡ್ತಾರೆ, ಹಾಗೇನೆ ಯಾವ್ದ್ ತಪ್ಪು ಸರಿ ಅಂತ ತೂಕನ ಹಾಕ್ಬಿಟ್ಟು ಮಾತಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಮನೆಯ ಜನರ ಜೊತೆಗೇನು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ದಿನ ಇದ್ರೆ ಅವರು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ, ರಕ್ಷಿತಾ ಶೆಟ್ಟಿ ಅವರು ಏನೇನೋ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ತೋರಿಸ್ತಾ ಇದ್ದಾರೆ. ಅವರೇ ಗೆಜ್ಜೆನ ಹಾಕೊಂಡು ಏನಾದ್ರು ಮಾಡ್ತಾ ಇದ್ದಾರಾ, ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆಯಾ ಅಂತ ಕಾಯ್ದು ನೋಡ್ಬೇಕು. ಅದ್ರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಬರೀ ಗೆಜ್ಜೆನ ಹಾಕೊಂಡು ಸೌಂಡ್ ಮಾಡ್ತಾ ಇದ್ರೆ ಬೇರೆ ಕಡೆಯಿಂದ ಎಲ್ಲಾರು ಎದ್ದು ಬರ್ತಾ ಇರ್ಲಿಲ್ಲ, ಮತ್ತೆ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅಕಸ್ಮಾತ್ ಅವರೇ ಮಾಡಿದ್ರು ಕೂಡ ಬ್ಲಿಂಕ್ ಯಾಕೆ ಆಗ್ತಿದಾವೆ ಲೈಟು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿದೆ. ಸೊ ಇದ್ರ ಮೂಲಕ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಇರ್ಬೋದು ಅಂತ ಹೇಳ್ಬೋದು. ನೋಡೋಣ ಕಾಯ್ದು ಇನ್ನು ಈ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.